ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ತುಲಾ ರಾಶಿ ತುಲಾ ಲಗ್ನ ಮೇ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇದೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕೊನೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ಮೇ ತಿಂಗಳು ತುಲಾ ರಾಶಿಯವರಿಗೆ ಮಿಶ್ರ ಫಲವನ್ನ ನಾವು ನಿರೀಕ್ಷೆ ಮಾಡಬಹುದು. ಗ್ರಹಗಳ ಸ್ಥಿತಿ ನೋಡೋದಾದ್ರೆ ಷಷ್ಠ ಸ್ಥಾನದಿಂದ 3 ಗ್ರಹಗಳ ಸಂಚಾರ ತಿಂಗಳ ಮೊದಲನೇ ವಾರದಲ್ಲಿ. ರಾಹು, ಮಂಗಳ ಮತ್ತೆ ಬುಧ ಈ 3 ಗ್ರಹಗಳು ಷಷ್ಠ ಸ್ಥಾನದಲ್ಲಿ. ಉತ್ತಮ ಫಲವನ್ನ ಈ 3 ಗ್ರಹಗಳಿಂದ ನೀವು ನಿರೀಕ್ಷೆ ಮಾಡಬಹುದು. ಜೊತೆಗೆ ನಿಮಗೆ ನಿಮ್ಮ ಲಗ್ನಾಧಿಪತಿ ರಾಶಾಧಿಪತಿ ಶುಕ್ರ ಸಪ್ತಮ ಸ್ಥಾನದಲ್ಲಿ ಉತ್ತಮವಾದದ್ದು. ರವಿ ಕೂಡ ಉಚ್ಚ ಸ್ಥಾನದಲ್ಲಿ ಮೊದಲೇ 2 ವಾರಗಳ ಕಾಲ ತುಂಬಾ ಚೆನ್ನಾಗಿದೆ. ಅದರ ಜೊತೆಗೆ ಗುರುವಿನ ಬಲ ಕ್ಷಣಿಸ್ತಾ ಇದೆ ತುಲಾ ರಾಶಿಯವರಿಗೆ. ಗುರು ಇವಾಗ ಮೊದಲನೇ ಮೇ ನಂತರನೇ ನಿಮಗೆ ಗುರು ಅಷ್ಟಮ ಸ್ಥಾನಕ್ಕೆ ಸಂಚಾರ ಆಗ್ತದೆ. ಹಾಗಾಗಿ ತುಲಾ ರಾಶಿಯವರಿಗೆ ಗುರುಬಲದ ಕೊರತೆ ಕಾಡುವಂತದ್ದಿರುತ್ತೆ ಈ ಬರುವಂತಹ ವರ್ಷದಲ್ಲೂ ಕೂಡ, ಈ ಬರುವಂತಹ ತಿಂಗಳಲ್ಲೂ ಕೂಡ. ಇದರ ಜೊತೆಗೆ ಶುಕ್ರ ನಿಮಗೆ 2 ವಾರಗಳ ನಂತರ ಅಷ್ಟಮ ಸ್ಥಾನಕ್ಕೆ ಸಂಚಾರ, ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಅದರ ಜೊತೆಗೆ ನಿಮಗೆ ರವಿ ಕೂಡ ಅಷ್ಟಮ ಸ್ಥಾನಕ್ಕೆ ಸಂಚಾರ 14ನೇ ತಾರೀಕಿನ ನಂತರ. 2 ವಾರಗಳ ನಂತರ ಸಾಧಾರಣ ಫಲವನ್ನ ನೋಡ್ಬೋದು, ಮೊದಲು ಮಿಶ್ರದಿಂದ ಉತ್ತಮ ಫಲ ನೋಡ್ಬೋದು. ಸೊ ಬರುವಂತಹ ತಿಂಗಳ ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ನೋಡಿ. ನಿಮ್ಮ ವ್ಯಕ್ತಿತ್ವದಲ್ಲಿ ತುಂಬಾನೇ ಬದಲಾವಣೆಗಳನ್ನ ನೋಡ್ತೀರಾ, ತುಂಬಾನೇ ಪೈಪೋಟಿ ಕೊಡುವಂತಹ ಮಾನಸಿಕ ಸ್ಥಿತಿ ಇರುತ್ತೆ. ಪ್ರತಿಯೊಂದು ಕ್ಷೇತ್ರದಲ್ಲಾಗಿರ್ಬೋದು, ಕಾರ್ಯದಲ್ಲಾಗಿರ್ಬೋದು ತುಂಬಾ ಅನುಮಾನಾಸ್ಪದವಾದಂತಹ ಒಂದು ನಡಿಗೆ ಇರುತ್ತೆ. ಆಕಸ್ಮಿಕವಾಗಿ ಯಾವ್ದಾದ್ರು ಕೆಲಸ ಕಾರ್ಯಗಳಲ್ಲಿ ಸಾಧನೆ ಮಾಡುವಂತಹ ಯೋಗಗಳು ಕೂಡ ಇರುತ್ತೆ. ಜೊತೆಗೆ ಗುರು ಅಷ್ಟಮದಲ್ಲಿ ಇರೋದ್ರಿಂದ ನಿಮಗೆ ಸದಾ ಕಾಲ ಕೆಲಸದ ಒತ್ತಡಗಳಿರುತ್ತೆ. ಮತ್ತೆ ನಿಮ್ಮ ಒಂದು ಸಹೋದ್ಯೋಗಿಗಳಾಗಿರ್ಬೋದು ಅವರಿಂದ ಸಹಕಾರದ ಕೊರತೆ ಆಗುವಂತದ್ದಾಗಿರ್ಬೋದು. ಜೊತೆಗೆ ನೋಡಿ, ಶುಕ್ರ ಅಷ್ಟಮದಲ್ಲಿ ಹೋದಾಗ ನಿಮಗೆ ನಿಮ್ಮ ಆರೋಗ್ಯದಲ್ಲಿ ಕೂಡ ಏರುಪೇರುಗಳನ್ನು ನೋಡ್ಬೇಕಾಗುತ್ತೆ. ಇದರ ಜೊತೆಗೆ ನಿಮ್ಮ ಬರುವಂತಹ ತಿಂಗಳಲ್ಲಿ ಆರೋಗ್ಯ ಹೇಗೆ ಇರುತ್ತೆ ನೋಡಿ. ಆ ಬರುವಂತಹ ತಿಂಗಳಲ್ಲಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನ ಕೊಡ್ಬೇಕಾಗತ್ತೆ. ಗುರು ಅಷ್ಟಮ ಸ್ಥಾನದಲ್ಲಿ ಇದ್ದಾನೆ, ಮತ್ತೆ ಮಂಗಳ ಷಷ್ಠದಲ್ಲಿ ರಾಹು ಮತ್ತೆ ಬುಧನ ಜೊತೆಗೆ. ಯಾರಿಗೆ ಅಲರ್ಜಿ ಆಗಿರ್ಬೋದು, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಒಂದು ತೊಂದರೆ ತಾಪತ್ರೆಗಳಾಗಿರ್ಬೋದು, ಆಂಗ್ಸೈಟಿ ಆಗಿರ್ಬೋದು, ಬ್ಲಡ್ ಪ್ರೆಷರ್ ಅಲ್ಲಿ ವೇರಿಯೇಷನ್ಸ್ ಅನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಸ್ತ್ರೀಯರಾದ್ರೆ ಅವರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುವಂತದ್ದಾಗಿರುತ್ತೆ, ಮಂತ್ಲಿ ಪ್ರಾಬ್ಲಮ್ಸ್ ಗಳನ್ನ ನೋಡುವಂತಹ ಸಾಧ್ಯತೆಗಳಿರುತ್ತೆ. ಗುರು ಅಷ್ಟಮದಲ್ಲಿ ಹೋದಾಗ ಬ್ಲಾಡರ್ಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ತೊಂದರೆ ತಾಪತ್ರೆಗಳು, ಮೊಡವೆಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ತೊಂದರೆ ತಾಪತ್ರೆಗಳು ಇರುವಂತದ್ದಿರುತ್ತೆ. ಹಾಗಾಗಿ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು, ಮುಖ್ಯವಾಗಿ ಹಿರಿಯರ ಆರೋಗ್ಯದಲ್ಲಿ. ಯಾಕಂದ್ರೆ ರವಿ ಮತ್ತೆ ಗುರುವಿನ ಸಂಯೋಗ 2 ವಾರಗಳ ನಂತರ ಆಗ್ತಿದೆ. ನಿಮ್ಮ ಹಿರಿಯರಾಗಿರ್ಬೋದು, ನಿಮ್ಮ ತಂದೆ ತಾಯಿಯರ ಅವರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗುತ್ತೆ ಬರುವಂತಹ ತಿಂಗಳಲ್ಲಿ. ಇಂಥ ಸಮಸ್ಯೆಗಳು ಬಂದ್ರೂ ಕೂಡ ಅದರಿಂದ ಆಚೆ ಬರುವಂತಹ ಅನುಕೂಲಗಳು ಕೂಡ ಬರುವಂತಹ ತಿಂಗಳಲ್ಲಿ ತುಲಾ ರಾಶಿ ತುಲಾ ಲಗ್ನದಲ್ಲಿ ನೋಡ್ಬೋದು. ಹಣಕಾಸಿನ ಸ್ಥಿತಿ ಹೇಗಿರುತ್ತೆ? ಹಣಕಾಸಿನ ಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಏರಿಳಿತವನ್ನ ನೋಡುವಂತಹ ತಿಂಗಳಾಗಿರುತ್ತೆ. ಆದಾಯ ಏನು ಮೊದಲ 2 ವಾರಗಳ ಕಾಲ ನಿಮ್ಮ ದುಡಿಮೆಯಿಂದ ಆಗಿರ್ಬೋದು, ವ್ಯಾಪಾರದಿಂದ ಆಗಿರ್ಬೋದು ಆದಾಯಗಳು ಬರುತ್ತೆ. ಶತ್ರುಗಳಿಗೆ ನೀವು ಒಂದು ರೀತಿಯಲ್ಲಿ ಯಮನಾಗಿರುವಂತಹ ಸಾಧ್ಯತೆ ಇರುತ್ತೆ. ಶತ್ರುಗಳಿಂದ ಮೇಲೆ ನಿಮ್ಗೆ ಜಯ ಪಡುವಂತದ್ದಾಗಿರ್ಬೋದು, ಸ್ಟ್ರಕ್ ಆಗಿರೋ ದುಡ್ಡನ್ನ ನೀವು ಪಡ್ಕೊಳ್ಳೋದಾಗಿರ್ಬೋದು. ದೀರ್ಘಕಾಲದಿಂದ ಯಾವುದೋ ಒಂದು ಲೋನು, ಯಾವುದೋ ಒಂದು ವಿಚಾರದಲ್ಲಿ ನಿಮ್ಮ ಒಂದು ಯೋಚನೆಗಳಿದ್ರೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲಗಳಾಗುವಂತ ಯೋಗಗಳು ಕೂಡ ಇದೆ. ಆದರೆ 2 ವಾರಗಳ ನಂತರ ರವಿ, ಗುರು ಮತ್ತೆ ಶುಕ್ರ ಅಷ್ಟಮದಲ್ಲಿ ವಿನಾಕಾರಣ ಖರ್ಚುಗಳಾಗತ್ತೆ. ನಿಮ್ಮ ಒಂದು ಕುಟುಂಬದ ಮೇಲಾಗಿರ್ಬೋದು, ನಿಮ್ಮ ವೈಯಕ್ತಿಕದ ಮೇಲಾಗಿರ್ಬೋದು, ಬಡ್ಡಿ ಆಗಿರ್ಬೋದು, ಸಾಲ ಕಟ್ಟುವ ನಿಟ್ಟಿನಲ್ಲಿ ನಿಮ್ಮ ಒಂದು ಹಣಕಾಸಿನ ವ್ಯಯ ಆಗುವಂತಹ ಸಾಧ್ಯತೆಗಳಿರುತ್ತೆ. ಮತ್ತೆ ಅನಾರೋಗ್ಯದ ಮೇಲೆ ಖರ್ಚುಗಳಾಗುತ್ತೆ. ನಿಮ್ಮ ಒಂದು ಸುಖ ಸೌಕರ್ಯಗಳ ವಸ್ತುಗಳಲ್ಲಿ ತೊಂದರೆ ತಾಪತ್ರೆಗಳು ಬಂದು ಅದರಲ್ಲಿ ವಿನಾಕಾರಣ ಖರ್ಚುಗಳನ್ನು ನೋಡುವಂತದ್ದಿರುತ್ತೆ. ಜೊತೆಗೆ ರವಿ, ಗುರು ಮತ್ತೆ ಶುಕ್ರ ಅಷ್ಟಮದಿಂದ ಸಂಚಾರ ಇರುವಾಗ ಕೆಲವೊಂದು ಆಕಸ್ಮಿಕ ಲಾಭಗಳು ಕೂಡ ಆಗುವಂತದ್ದಿರುತ್ತೆ. ಶುಕ್ರ ಅಷ್ಟಮದಲ್ಲಿ ಹೋದಾಗ ನಿಮಗೆ ದುಡಿದೇ ಬರುವಂತಹ ದುಡ್ಡು, ಹಿಂದೆ ಮಾಡಿದಂತಹ ಇನ್ವೆಸ್ಟ್ಮೆಂಟ್ ಇಂದ ಲಾಭ, ಯಾವುದೋ ಒಂದು ಬೆಟ್ಟಿಂಗ್ ಆಗಿರ್ಬೋದು, ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿರುತ್ತೆ ಅದರಿಂದ ಲಾಭ, ಇನ್ಶೂರೆನ್ಸ್ ಗಳಿಂದ ಲಾಭ ಆಗುವಂತದ್ದಿರುತ್ತೆ. ಅನ್ಯರ ದುಡ್ಡಿನಿಂದ ಬರುವಂತಹ ಲಾಭಗಳನ್ನ ನೋಡ್ಬೋದು. ಸೊ ಹಾಗಾಗಿ ಶುಕ್ರ ಅಷ್ಟಮದಲ್ಲಿ ಹೋದಾಗ ಸುಮಾರಷ್ಟು ಅನುಕೂಲಗಳು ಇದೆ. ಆದ್ರೆ ಸರ್ಕಾರದ ವಿಚಾರದಲ್ಲಿ ಆಗಿರ್ಬೋದು, ಟ್ಯಾಕ್ಸ್ ವಿಚಾರದಲ್ಲಿ ಆಗಿರ್ಬೋದು, ಆ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಆ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ದಂಡ ಆಗಿರ್ಬೋದು, ಡಿಲೇ ಪೇಮೆಂಟ್ ಪೆನಾಲ್ಟೀಸ್ ಆಗಿರ್ಬೋದು, ಇಂಥ ವಿಚಾರದಲ್ಲಿ ನಾನಾ ಕಾರಣದ ಅನಾನುಕೂಲತೆಗಳನ್ನ ನೋಡ್ಬೋದು. ಜೊತೆಗೆ ನೋಡಿ, ನಿಮ್ಮ ಸಂಬಂಧಗಳಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಗುರು ಅಷ್ಟಮದಲ್ಲಿ ಸಂಚಾರ ಆಗ್ತಿದ್ದಾಗ ನಿಮಗೆ ಯಾವುದೇ ಒಂದು ಸಣ್ಣ ವೈರತ್ವ, ಮನಸ್ತಾಪಗಳು ದೀರ್ಘಕಾಲದವರೆಗೆ ಆಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸಂಬಂಧಗಳ ನೀವು ಸರಿಯಾದ ನಿಟ್ಟಿನಲ್ಲಿ ನಿರ್ವಹಣೆ ಮಾಡಬೇಕು. ನಿಮ್ಮ ಪ್ಲಾನಿಂಗ್ ಆಗಿರ್ಬೋದು, ನಿಮ್ಮ ಯೋಜನೆಗಳು ಪೂರ್ಣತಃ ಫಲಕಾರಿ ಆಗದೇ ಇರುವಂತದ್ದಾಗಿರುತ್ತೆ. ನಿಮ್ಮ ನಿರ್ಧಾರ ವಿಮರ್ಶೆ ಮಿತ್ರರ ಜೊತೆಗಾಗಿರ್ಬೋದು, ಸಹೋದ್ಯೋಗಿಗಳ ಜೊತೆಗಾಗಿರ್ಬೋದು, ಹಿರಿಯರ ಜೊತೆಗೆ ಸಂವಾದ ಮಾಡಿ ಅದನ್ನ ನಿರ್ಧಾರ ಮಾಡಿದ್ರೆ ಒಳ್ಳೇದು. ಇಲ್ಲಾಂದ್ರೆ ತಗೊಂಡಂತಹ ಒಂದು ಯೋಜನೆಗಳಾಗಿರ್ಬೋದು, ಕೈಗೆತ್ತಿಕೊಂಡಂತಹ ಪ್ರಾಜೆಕ್ಟ್ ಆಗಿರ್ಬೋದು, ಹಿನ್ನಡೆ ಆಗಿರ್ಬೋದು, ವಿಳಂಬದಿಂದ ಕಂಪ್ಲೀಟ್ ಆಗುವಂತದ್ದು, ಕೆಲವೊಂದು ಸರಿ ಸೋಲು ಆಗುವಂತ ಸಾಧ್ಯತೆ ಇರುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇರಬೇಕು. ಯಾವುದೇ ರೀತಿಯ ಒಂದು ಮಧ್ಯಸ್ಥಿಕೆ ವಹಿಸಿಕೊಂಡು ದುಡ್ಡು ಕಾಸಿನ ವಿಚಾರದಲ್ಲಿ ಹೋಗ್ಬಾರ್ದು. ಯಾಕಂದ್ರೆ ರವಿ, ಗುರು ಮತ್ತೆ ಶುಕ್ರ 3 ಅಷ್ಟಮದಲ್ಲಿ 2 ವಾರಗಳ ಸಂಚಾರ ಆಗ್ತಿರೋದ್ರಿಂದ ನೀವು ಯಾವುದೇ ರೀತಿಯ ದುಡ್ಡು ಕಾಸಿನ ವ್ಯವಹಾರದಲ್ಲಿ ಮಧ್ಯಸ್ಥಿಕೆ ವಹಿಸಿದ್ರೆ ಅದು ನಿಮ್ಮ ತಲೆದಂಡ ಆಗುವಂತದ್ದಾಗತ್ತೆ.
ಅಂತ ವಿಚಾರದಲ್ಲಿ ಬೇರೆಗೆ ಮಾಡಿದಂತಹ ಸಹಕಾರ ಸಹಾಯ ನಿಮಗೆ ವಾಪಸ್ ಬರೋದ್ರಲ್ಲಿ ವಿಳಂಬ ಆಗ್ಬೋದು, ಅದರಿಂದ ನಿಮಗೆ ಕೈ ತಪ್ಪಿ ಹೋಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ತುಂಬಾನೇ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ಯಾವುದೇ ಒಂದು ಕೊಡೋ ತಗೊಳ್ಳೋ ವ್ಯವಹಾರದಲ್ಲಿ. ಸುಖ ಸೌಕರ್ಯಗಳಲ್ಲಿ ವೃದ್ಧಿ ಇರುತ್ತೆ. ತಾಯಿ ಪ್ರೀತಿ ಆಗಿರ್ಬೋದು, ನಿಮ್ಮ ಕುಟುಂಬದವರ ಸಹಕಾರ ಆಗಿರ್ಬೋದು, ಸಣ್ಣ ಪುಟ್ಟ ವೈಮನಸ್ಸು ಮನಸ್ತಾಪಗಳಿರುತ್ತೆ. ಆದ್ರೆ ನಿಮ್ಮಲ್ಲಿರುವಂತಹ ಕಾರ್ಮಿಕ ಕ್ಷಮತೆ ಆಗಿರ್ಬೋದು, ಸ್ಕಿಲ್ ಆಗಿರ್ಬೋದು, ಒಂದು ಪ್ರಾಕ್ಟಿಕಲ್ ಆಗಿ ಮಾಡುವಂತದ್ದು, ಹೋರಾಡಿ ಕೆಲಸ ಕಾರ್ಯಗಳನ್ನ ಮಾಡುವಂತದ್ದು, ಅದರಲ್ಲಿ ಅನುಕೂಲ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತೃಪ್ತಿ ಇರುವಂತಹ ತಿಂಗಳಾಗಿರುತ್ತೆ. ಅವರ ಆರೋಗ್ಯ ಆಗಿರ್ಬೋದು, ಅವ್ರು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ತೃಪ್ತಿಕರವಾಗಿರುತ್ತೆ. ತುಂಬಾ ಚೆನ್ನಾಗಿರುವಂತಹ ಒಂದು ಅವಕಾಶಗಳು, ಶುಭ ಸಮಾಚಾರಕ್ಕೆ ಓಡಾಡುವಂತದ್ದಾಗಿರ್ಬೋದು, ಮದುವೆ ಸಮಾರಂಭದಲ್ಲಿ ಓಡಾಡುವಂತದ್ದಾಗಿರ್ಬೋದು, ಕುಟುಂಬದಲ್ಲಿ ಶುಭ ಕಾರ್ಯಗಳಿಗೆ ನೀವು ಓಡಾಡಬೇಕಾದಂತಹ ಒಂದು ಅವಕಾಶಗಳು ಬರುವಂತಹ ತಿಂಗಳಲ್ಲೂ ಕೂಡ ಇದೆ. ಜೊತೆಗೆ ನೋಡಿ, ವೃತ್ತಿಯಲ್ಲಿ ತುಂಬಾ ಉತ್ತಮ. ಯಾರು ಜಾಬ್ ಅಲ್ಲಿ ಇದಾರೆ ಅವ್ರಿಗೆ ತುಂಬಾನೇ ಕಾಂಪಿಟೇಟಿವ್ ಆಗಿರ್ತಾರೆ. ಕಾಂಪಿಟೇಷನ್ ಅಲ್ಲಿ ವಿನ್ ಆಗೋದಂತಾಗಿರ್ಬೋದು, ಮತ್ತೆ ನಿಮ್ಮ ಕೊಲೀಗ್ಸ್ ಆಗಿರ್ಬೋದು, ಅವರ ಸಹಕಾರ ಸಿಗುತ್ತೆ. ಆದ್ರೆ ಸಂಪೂರ್ಣ ಸಹಕಾರ ಸಿಗೋದಿಲ್ಲ. ಹಿತಶತ್ರುಗಳು ಜಾಸ್ತಿ ಆಗುವಂತದ್ದಿರುತ್ತೆ. ನಿಮ್ಮ ಕೆಲಸದ ಒತ್ತಡ, ಬೇರೆಯವರ ಸಹಕಾರ ಅಂದ್ರೆ ನಿಮ್ಮ ಜೊತೆಗಿದ್ದವರು ನಿಮ್ಮ ಕೈ ಬಿಟ್ಟು ಹೋಗುವಂತದ್ದಾಗಿರ್ಬೋದು, ಇಲ್ಲಾಂದ್ರೆ ಅವರ ಕೆಲಸ ನಿಮ್ಮ ಮೇಲೆ ಬರುವಂತದ್ದಾಗಿರ್ಬೋದು, ಎಲ್ಲೋ ಒಂದು ರೀತಿಯಲ್ಲಿ ಹೊಂದಾಣಿಕೆ ಆಗದೆ ಇರುವಂತದ್ದಿರುತ್ತೆ. ಆದ್ರೆ ವೃತ್ತಿಯಲ್ಲಿ ತುಂಬಾ ಚೆನ್ನಾಗಿ ಅಭಿವೃದ್ಧಿನ ಆಗ್ತದೆ. ವೃತ್ತಿಯಲ್ಲಿ ಜವಾಬ್ದಾರಿ ತಗೊಂಡ್ರೆ ನಿಮ್ಗೆ ಅಭಿವೃದ್ಧಿ ತುಂಬಾ ಚೆನ್ನಾಗಿರುವಂತದ್ದಾಗಿರುತ್ತೆ. ಈ ಬರುವಂತಹ ತಿಂಗಳಲ್ಲಿ ಪ್ರಮೋಷನ್ ಇಲ್ಲದೆ ಇದ್ರೂ ಕೂಡ ಕೆಲವು ಮಟ್ಟಿಗೆ ನಿಮ್ಮ ಪ್ರಶಂಸೆಗಳು ಬರುವಂತದ್ದು, ಆಕಸ್ಮಿಕವಾಗಿ ಬರುವಂತದ್ದಿರುತ್ತೆ. ಆದ್ರೆ ಅಪವಾದಗಳು ಅಪಮಾನಗಳು ಕೂಡ ಆಗುವಂತದ್ದಿರುತ್ತೆ. ನಿಮ್ಮ ಜವಾಬ್ದಾರಿಯುತ ಕೆಲಸ ಕಾರ್ಯಗಳು ಸರಿಯಾದ ಸಮಯಕ್ಕೆ ಸಕಾಲಕ್ಕೆ ಮುಗಿಸದೇ ಇರುವಂತದ್ದು, ಇಲ್ಲಾಂದ್ರೆ ನಿಮ್ಮ ಒಂದು ಇರುವಂತಹ ಎಕ್ಸ್ಪರ್ಟಿನ ಬೇರೆಯವರಿಗೆ ಅನಾನುಕೂಲತೆ ಆಗುವಂತದ್ದು, ಇಲ್ಲಾಂದ್ರೆ ಅದನ್ನ ಬಳಕೆ ಮಾಡದೇ ಇರುವಂತಹ ಸಾಧ್ಯತೆ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಸಮಯ ಆಗಿರ್ಬೋದು, ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಗಮನ ಮತ್ತು ಶ್ರಮ ಪಟ್ಟು ಕೆಲಸ ಮಾಡ್ಬೇಕು, ಇಲ್ಲ ಅಂದ್ರೆ ತೊಂದರೆ ಆಗುತ್ತೆ. ಗೌರ್ಮೆಂಟ್ ಅಲ್ಲಿ ಯಾರಿದ್ದಾರೆ ಅವರ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ. ಅವರಿಗೆ ಸ್ವಲ್ಪ ಮಟ್ಟಿಗೆ ತುಲಾ ರಾಶಿ ತುಲಾ ಲಗ್ನದವರು ಯಾರಿದ್ದಾರೆ ಅವರಿಗೆ ಸ್ವಲ್ಪ ಮಟ್ಟಿಗೆ ಗೌರ್ಮೆಂಟ್ ಇಂದ ಇನ್ವೆಸ್ಟಿಗೇಷನ್ ಆಗಿರ್ಬೋದು, ದುಡ್ಡು ಕಾಸು ಅನ್ಯ ಮಾರ್ಗದಿಂದ ಪಡೆದ್ರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕೋಗಳಾಗೋದಾಗಿರ್ಬೋದು, ಇವೆಲ್ಲ ಕೂಡ ನಡೆಯುವಂತದ್ದಿರುತ್ತೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಗಮನವನ್ನ ಕೊಡ್ಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಗಮನ ಕೊಟ್ಟರೆ ಒಳ್ಳೆದು. ಮತ್ತೆ ಸಂಬಂಧಗಳು, ಪತಿ ಪತ್ನಿ ಸಂಬಂಧಗಳಾಗಿರ್ಬೋದು, ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳಾಗತ್ತೆ, ಇಂಬ್ಯಾಲೆನ್ಸ್ ಆಗಿರುವಂತದ್ದಿರುತ್ತೆ. ನಿಮ್ಮ ಪತ್ನಿಯ ಮೇಲಾಗಿರ್ಬೋದು, ನಿಮ್ಮ ಒಂದು ಪತಿಯ ಮೇಲಾಗಿರ್ಬೋದು, ಎಲ್ಲೋ ಒಂದು ರೀತಿ ವೈಮನಸ್ಸುಗಳು, ಅನುಮಾನಗಳಾಗಿರ್ಬೋದು, ಕಲಹಗಳಾಗುವಂತದ್ದಿರುತ್ತೆ, ಮುನಸುಗಳಿರುವಂತದ್ದಿರುತ್ತೆ. ಅದೇ ರೀತಿ ಪಾರ್ಟ್ನರ್ಶಿಪ್ ವ್ಯವಹಾರಗಳು ಕೂಡ ತೊಂದರೆ ಆಗುತ್ತೆ. ಮೊದಲೇ 2 ವಾರಗಳ ಕಾಲ ತೊಂದರೆ ಇಲ್ಲ, ಆದ್ರೆ ಅದಾದ ನಂತರ ತೊಂದರೆಗಳಾಗುವಂತದ್ದಿರುತ್ತೆ. ಮದುವೆ ವಿಚಾರ ಆಗಿರ್ಬೋದು, ಆ ವಿಚಾರದಲ್ಲಿ ಮೊದಲೇ 2 ವಾರಗಳ ಕಾಲದಲ್ಲಿ ಉತ್ತಮವಾದ ಗುರುಬಲ ಕಮ್ಮಿ ಇದೆ, ಆದ್ರೂ ಕೂಡ ಶುಭ ಸಮಾಚಾರಗಳಾಗಿರ್ಬೋದು, ಮದುವೆ ಮಾತುಕತೆ ಒಪ್ಪಂದ ಅಂತ ಕಾರ್ಯಗಳಲ್ಲಿ ನಿಮ್ಮ ಪಾತ್ರ ಆಗಿರ್ಬೋದು, ನಿಮ್ಮಿಂದ ಸಹಕಾರಗಳನ್ನ ನೋಡುವಂತದ್ದಿರುತ್ತೆ. ಬುಧನು ಕೂಡ 11ನೇ ತಾರೀಕಿಗೆ ಲಾಭ ಸ್ಥಾನದಲ್ಲಿ ಸಂಚಾರ, ಸಪ್ತಮ ಸ್ಥಾನಕ್ಕೆ ಸಂಚಾರ ಆಗ್ತಿದ್ದಾನೆ 11ನೇ ತಾರೀಕಿನ ನಂತರ. ಭಾಗ್ಯಾಧಿಪತಿಯಾಗಿ ಮತ್ತೆ ವ್ಯಾಧಿಪತಿ ಸಪ್ತಮದಲ್ಲಿ, ಅಂದ್ರೆ ನಿಮಗೆ ಅಸೋಸಿಯೇಷನ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ತಂದೆ ಜೊತೆಗೆ ವೈಮನಸ್ಸು ಮನಸ್ತಾಪಗಳಿದ್ರೂ ಕೂಡ ಅದನ್ನ ಸರಿ ಮಾಡಿಕೊಳ್ಳುವಂತಹ ಅವಕಾಶಗಳನ್ನ ಕೂಡ ನೋಡ್ಬೋದು. ಆದ್ರೆ ವಾದ ವಿವಾದಗಳಿಂದ ದೂರ ಇದ್ದಷ್ಟು ಒಳ್ಳೆಯದು ಹಿರಿಯರಿಂದ. ಸೊ ಏನಾದ್ರು ಮನಸ್ತಾಪಗಳಿದ್ರೆ ಅದರ ಮಟ್ಟಿಗೆ ಈ ಬರುವಂತ ತಿಂಗಳಲ್ಲಿ ತಾಳ್ಮೆಯಿಂದ ನಿರ್ವಹಣೆ ಮಾಡ್ಕೋಬೇಕು. ಅಷ್ಟಮದಲ್ಲಿನೇ 3 ಗ್ರಹಗಳ ಸಂಯೋಗ ಇದ್ದಾಗ ಸ್ವಲ್ಪ ಮಟ್ಟಿಗೆ ಕೇರ್ಫುಲ್ ಇರ್ಬೇಕು. ಗುರು ಅಂದ್ರೆ ನಿಮ್ಮ ಒಂದು ರೆಸ್ಪಿರೇಟರಿ ಪ್ರಾಬ್ಲಮ್ ಆರೋಗ್ಯದಾಗಿರ್ಬೋದು, ಸಂಬಂಧಗಳ ಬಗ್ಗೆ ಗಮನ, ಮತ್ತೆ ಶತ್ರುತ್ವದಲ್ಲಿ ಕಂಟ್ರೋಲ್ ಇರಬೇಕು, ಮತ್ತೆ ಸ್ಪೆಂಡಿಂಗ್ ಅಲ್ಲಿ ಕಂಟ್ರೋಲ್ ಇರಬೇಕು. ರವಿ ಅಷ್ಟಮದಲ್ಲಿ ಲಾಭಾಧಿಪತಿಯಾಗಿ ಅಷ್ಟಮದಲ್ಲಿ ಆಕಸ್ಮಿಕವಾಗಿ ಲಾಭನೂ ಕೊಡ್ತಾನೆ, ಆದ್ರೆ ಅದೇ ರೀತಿ ತೊಂದರೆ ತಾಪತ್ರೆಗಳು ಕೂಡ ನೋಡುವಂತೆ, ಮಿತ್ರರ ಜೊತೆಗೆ ಮನಸ್ತಾಪಗಳಾಗುವಂತದ್ದು, ಅವರಿಗೆ ಸಹಕಾರ ಮಾಡಿ ನೀವು ಅದಕ್ಕೆ ಸಮಸ್ಯೆಗೆ ಸಿಕ್ಕಾಕೊಳ್ಳುವಂತದ್ದಾಗಿರ್ಬೋದು. ಶುಕ್ರ ಅಷ್ಟಮದಲ್ಲಿ ಹೋದ್ರೆ ವೈಯಕ್ತಿಕವಾದಂತಹ ವ್ಯಕ್ತಿತ್ವ ಆಗಿರ್ಬೋದು, ನಿಮ್ಮ ಒಂದು ಹೆಸರು ಕೀರ್ತಿ ಗೌರವಕ್ಕೆ ಬರುವಂತಹ ತಿಂಗಳಲ್ಲಿ ಏರುಪೇರುಗಳನ್ನ ನೋಡುವಂತದ್ದಾಗಿರ್ಬೋದು. ಅಪವಾದಗಳು, ನೀವು ಮಾಡದೇ ಇರೋ ತಪ್ಪಿಗೂ ಕೂಡ ತೊಂದರೆಗಳು. ಆದ್ರೆ ಆಯುಸ್ಸನ್ನ ವೃದ್ಧಿ ಮಾಡುವಂತಹ ಅವಕಾಶಗಳು ಶುಕ್ರ ಅಷ್ಟಮದಲ್ಲಿ ಹೋದಾಗ ಯಾವುದೇ ರೀತಿಯ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದ್ರೂ ಕೂಡ ಅದು ಮುಂದೆ ದೊಡ್ಡದಾಗಿ ಬರುವಂತಹ ಸೂಚನೆಯನ್ನು ಕೊಡುತ್ತೆ. ಅದರಿಂದ ಆಚೆ ಬರುವಂತದ್ದಾಗಿರ್ಬೋದು, ನಿಮ್ಮ ಆಯುಷ್ಯನ ವೃದ್ಧಿ ಮಾಡ್ಕೊಳ್ಳುವಂತ ಅವಕಾಶಗಳಿದೆ. ಕೇತು ನೋಡಿ ನಿಮಗೆ ವ್ಯಯಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ. ಯಾವುದೇ ರೀತಿಯ ದೀರ್ಘಕಾಲದ ಸಮಸ್ಯೆಗಳಾಗಿರ್ಬೋದು, ಕೋರ್ಟ್ ಕಚೇರಿ ಡಿಸ್ಪ್ಯೂಟ್ ಆಗಿರ್ಬೋದು, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ಬೇಕಾದಂತಹ ಅನಿವಾರ್ಯತೆಯನ್ನ ತಳ್ಳಿ ಹಾಕ್ತಾನೆ. ಸೊ ಹಾಗಾಗಿ ಒಂದು ಉತ್ತಮವಾದಂತಹ ಅವಕಾಶ ಇದೆ. ಯಾವುದೇ ದೀರ್ಘಕಾಲದ ಸಮಸ್ಯೆಗೆ ಸಿಕ್ಕಾಕೊಳ್ಳದೇನೆ ಸಕಾಲಕ್ಕೆ ಟ್ರೀಟ್ಮೆಂಟ್ ಮತ್ತೆ ಯಾರದೇ ಅಡ್ವೈಸ್ ತಗೊಂಡು ಸರಿಯಾದ ನಿಟ್ಟಿನಲ್ಲಿ ಅದರಿಂದ ಆಚೆ ಬರುವಂತಹ ಯೋಗಗಳು ಕೂಡ ಇದೆ. ಏನ್ ಪರಿಹಾರವನ್ನ ಮಾಡ್ಬೇಕು ನೋಡಿ, ಮುಖ್ಯವಾಗಿ ಬರುವಂತಹ ತಿಂಗಳಲ್ಲಿ ಗುರುವಿನ ಪರಿಹಾರ ಮಾಡ್ಕೊಳ್ಳಿ. ಪ್ರತಿ ಗುರುವಾರ ಗುರುವಿಗೆ ಹಳದಿ ವಸ್ತ್ರದ ಜೊತೆಗೆ ಕಡಲೆಕಾಳನ್ನ ದಾನ ಮಾಡಿ. ಗುರುವಿನ ಬಲ ವೃದ್ಧಿ ಆಗುತ್ತೆ. ಇದರಿಂದ ಗುರುವಿಂದ ಆಗುವಂತ ಅನಾನುಕೂಲತೆ, ಸಂಬಂಧ ಮತ್ತೆ ಪೈಪೋಟಿ ಇವೆರಡರಲ್ಲೂ ಕೂಡ ನಿಮಗೆ ಅನುಕೂಲಗಳಾಗುತ್ತೆ. ಇದರ ಜೊತೆಗೆ ಆದಿತ್ಯ ಹೃದಯದ ಪಾರಾಯಣವನ್ನು ಮಾಡಿ. ಯಾಕಂದ್ರೆ ರವಿ ಅಷ್ಟಮ ಸ್ಥಾನಕ್ಕೆ ಸಂಚಾರ ಮಾಡ್ತಿರೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಏರುಪೇರುಗಳು, ಸರ್ಕಾರ ಅಧಿಕಾರಿಗಳಿಂದ ಇಲ್ಲ ತಂದೆಯ ಜೊತೆಗೆ ಮನಸ್ತಾಪಗಳಿರುತ್ತೆ, ಅದರಿಂದ ತೊಂದರೆ ತಾಪತ್ರೆಗಳಿಂದ ದೂರ ಉಳಿತೀರ. ಪ್ರತಿ ಭಾನುವಾರ ಗೋಧಿ ಕಾಳನ್ನ ದಾನ ಮಾಡಿ, ಮತ್ತೆ ಆದಿತ್ಯ ಹೃದಯ ಪಾರಾಯಣನ ದಿನ ಮಾಡಿ, ಮತ್ತೆ ಆದಷ್ಟು ಸೂರ್ಯ ನಮಸ್ಕಾರದ ಒಂದು ಯೋಗವನ್ನ ಮಾಡಿದ್ರೆ ನಿಮ್ಮ ಆರೋಗ್ಯದಲ್ಲಿ ಅನುಕೂಲ ಆಗುತ್ತೆ. ಇದರ ಜೊತೆಗೆ ಮುಖ್ಯವಾಗಿ
ಬುಧನ ಅಂದ್ರೆ ವಿಷ್ಣು ಆರಾಧನೆ, ವಿಷ್ಣು ಸಹಸ್ರನಾಮವನ್ನ ಪಾಲನೆ ಮಾಡೋದಾಯ್ತಿಲ್ಲ, ಪ್ರತಿ ಬುಧವಾರ ಬುಧನಿಗೆ ಹೆಸರು ಕಾಳು ದಾನವನ್ನ ಮಾಡಿದ್ರು ಆಯ್ತು. ಅದರ ಜೊತೆಗೆ ಒಣ ದ್ರಾಕ್ಷಿ ಮತ್ತೆ ತುಳಸಿ ಮಾಲೆಯಿಂದ ಅರ್ಚನೆಯನ್ನ ಮಾಡಿಸಿದ್ರು ಕೂಡ ತುಂಬಾ ಉತ್ತಮವಾದಂತಹ ರಿಸಲ್ಟ್ ಈ ಬರುವಂತಹ ತಿಂಗಳಲ್ಲಿ ತುಲಾರಾಶಿ ತುಲಾಲಗ್ನರು ನೋಡಬಹುದು. ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳಿದ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.